ಹಿಂಗಂದಿತ್ತಪ್ಪ ಪ್ರಿಯದು ವಾವ್ ಲೀಲಾ ಅವ್ರೆ ಚೆನ್ನಾಗಿದೆ. ನೋಡಿ ಇದೇ ಕಾರು. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವನು ಹಲೋ ಗೈಸ್ ಅನ್ನೋ ಅಷ್ಟರಲ್ಲಿ ಮುಗ್ದೆ ಹೋಗ್ಬಿಡುತ್ತೆ. ಏನು ಬ್ಲಾಗೆ ಮುಗ್ದು ಹೋಗ್ಬಿಡುತ್ತಾ? ಅದೇ ಹಲೋ ಗೈಸ್ ಅಂತ ಹೇಳೋ ತನಕ. ಸೊ ಎಲ್ಲರಿಗೂ ಇವತ್ತು ಏನು ಸ್ಪೆಷಲ್ ಅಂತ ಹೇಳು. ಅದೇನು ಹಲೋ ಗೈಸ್ ಮೂರು ಸಲ ಕೇಳ್ತೀಯಾ? ಪ್ರತಿ ಸಲ ಸ್ಪೆಷಲ್ ಅನ್ಸಾಯ್ತು. ಅಂದ್ರೆ ನಮ್ಮ ಇಲ್ಲಿ 3 ಜನ ಸ್ಪೆಷಲ್ ಅಲ್ಲ ಹಂಗಂದ್ರೆ. ನಮ್ಮ ಕ್ಯಾಮ್ರಾ ಹಿಂದೆ ಲೀಲಾ ಅವರು ಇದ್ದಾರೆ. ಅವರು ಒಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಆ ಕಾರ್ಗೆ ಒಂದೇ ಕಾರ್ ಪರ್ಚೇಸ್ ಮಾಡಿರೋದು. ಆ ಕಾರ್ಗೆ ಬಾರ್ಬಿ ಥೀಮ್ ಮಾಡಿಸಿದ್ದಾರೆ. ಸೊ ಅದನ್ನ ಶೋರೂಮ ಏನದು ಏನಂತಾರೆ, ಈಗ ಒಂದು ಕಾರ್ ಮಾಡಿಫೈ ಮಾಡಿಸಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಹುಡುಗರು ಕಾರ್ಗೆ ಹತ್ತಬಾರ್ದು ಆ ಥರ ಮಾಡಿಫೈ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನ ಈ ಬ್ಲಾಗಲ್ಲಿ ತೋರಿಸೋಣ ಅಂತ. ಅವರ ಈ ಹುಡುಗಿರಿಗೆಲ್ಲ ಇಷ್ಟ ಆಗುತ್ತೆ, ಹುಡುಗರು ಸ್ವಲ್ಪ ಏನು ಈ ಥರ ಕಲರ್ ಅಂತ ಅನ್ಸ್ಬೋದು. ಲೀಲಾ ಅವ್ರಿಗೆ ಪಿಂಕ್ ಅಂದರೆ ತುಂಬ ಇಷ್ಟ. ಅವ್ರ ಸ್ಟುಡಿಯೋನು ಪಿಂಕು, ಅವರು ಅಲ್ಲಿ ಶೂನು ಪಿಂಕು, ಫ್ಲವರ್ಸ್ ಪಿಂಕು, ಈಗ ಕಾರ್ನು ಪಿಂಕ್, ಜೊತೆಗೆ ಅವರು ನೇಲ್ ಪಾಲಿಶ್ ಬೇರೆ ಪಿಂಕ್ ಹಾಕೊಳ್ಳಿಲ್ಲ. ಬಿಡಿ ಆಯ್ತು ಇರುತ್ತೆ ಗೈಸ್. ಅದರ್ಥನೇ ಇರ್ತಾಳೆ. ಏನು ನಗ್ತಿರೋದು ನೀನು? ಅವ್ರಿಗೆ ಸ್ಟ್ರೇಟ್ ಆಗ್ತೀನಿ ಅಂತ ಕೊಟ್ಬಿಟ್ಟು ವಾಪಸ್ ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತಾನೆ. ಪ್ರಿಯದು ವಾವ್ ಲೀಲಾ ಅವ್ರೆ ಚೆನ್ನಾಗಿದೆ. ಪ್ರಿಯದು ವಾವ್ ಲೀಲಾ ಅವ್ರೆ ಚೆನ್ನಾಗಿದೆ. ಮಣ್ಣು ಇಲ್ಲ ಕತೆ ಹೊಡಿತಾರೆ. ಅವ್ರ ಎಕ್ಸ್ಪ್ರೆಷನ್ ನನಗಿಂತ ಗೊತ್ತಿಲ್ಲ. ರಿಯಾಕ್ಟ್ ಮಾಡೋದು ಇಲ್ಲ. ಅವ್ರು ನಮ್ಮನ್ನೆಲ್ಲ ಇಮಿಟೇಟ್ ಮಾಡ್ತಿರ್ತಾರಲ್ಲ. ನೋಡಿ ಇದೇ ಕಾರು ಯಾವ ಥರ ಮಾಡಿಫೈ ಮಾಡ್ಸಿದ್ದಾರೆ ಅಂತ ಇಷ್ಟೇ ಗೊತ್ತಾ? ಅದು ಪೂಜೆ ಮಾಡೋದು ಕುಮಾರ್. ಇಷ್ಟನಾ? ಸದ್ಯಕ್ಕೆ ಇಷ್ಟ. ಇನ್ನ ಇಂಟೀರಿಯರ್ ಬ್ಯಾಲೆನ್ಸ್ ಇದೆ. ಹಬ್ಬ ಆದ್ಮೇಲೆ ಕಂಪ್ಲೀಟ್ ಮಾಡಿಸ್ಬೇಕು. ಎಕ್ಸಾಸ್ಟ್ ಹಾಕಿಸ್ಬೇಕು. ಯಾವಾಗ ಹಾಕ್ಸ್ತೀರಾ? ಸದ್ಯಕ್ಕಿಲ್ಲ, ಅದು ಗಾಡಿನೇ ತಗೊಂಡೋಗ್ಬೇಕು ಬೆಂಗಳೂರಿಗೆ ಅಂತಂದ್ರು. ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀನಿ. ಅದನ್ನು ನಿಧಾನಕ್ಕೆ ಮಾಡ್ಸೋಣ. ಇನ್ನ ಸ್ವಲ್ಪ ಮಾಡಿಫೈ ಇದೆ ಈ ಕಾರ್ಗೆ. ಸದ್ಯಕ್ಕೆ ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಸ್ಪೈಡರ್ ಹಾಕ್ಸ್ಬೇಕು, ಎಕ್ಸಾಸ್ಟ್ ಹಾಕ್ಸ್ಬೇಕು, ಇಂಟೀರಿಯರ್ ಒಂದು ಹಾಕ್ಸ್ಬೇಕು. ಅದೇ ಕುಮಾರ್ ನಿಮ್ಗೆ ಸೂಟ್ ಆಗಲ್ಲ, ಬನ್ನಿ ಹುಡುಗಿರ್ ಮಾತ್ರ ಸೂಟ್ ಆಗೋದು. ಲೋಗೋ ಹಾಕ್ಸ್ತಾ ಇದೀನಿ. ಏನ್ ಲೋಗೋ? ಲೇಡಿ ಬಾಸ್. ಲೇಡಿ ಬಾಸ್ ನೀವೇನದು? ಮತ್ತೆ ನಾಗೇಂದ್ರ ಮನೆ ಪಕ್ಕ ಒಬ್ರು ಲೇಡಿ ಬಾಸ್ ಇದಾರಂತೆ, ಅವ್ರದ್ದು ಲೋಗೋ ಹಾಕ್ಸೋಣ. ನಮ್ಮನೆ ಪಕ್ಕ ಯಾರು ಇಲ್ವಲ್ಲ? ಇದಾರೆ, ನಿಂಗ್ ಗೊತ್ತಿಲ್ಲ. ನಮ್ಮನೆ ಪಕ್ಕದೊಳಗೆ ಇದ್ದಾರೆ ಬೇಕಾರೆ. ಪಕ್ಕದಲ್ಲೇ ಇದಾರೆ. ಏನ್ ಗೊತ್ತಾ, ಇವಾಗ ಪಬ್ಲಿಕ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ಇದನ್ನ ಯಾರು ಓಡಿಸ್ತಾರೆ ಕಾರ್ನೀಗ? ನಾಗೇಂದ್ರ, ನೀನ್ ಓಡಿಸ್ತೇ? ನಾಗೇಂದ್ರ ನಾನು ಓಡಿಸ್ತೀನಿ. ಸ್ವಲ್ಪ ಎಲ್ಬೋರ್ಡ್ ನೋಡಿ, ಆಗ್ಲೇ ಎದ್ರುಕೊಂತವ್ರು ಇಲ್ಲಿ. ಆಗ್ಲೇ ಎದ್ರುಕೊಂತವ್ರೆ ಓಡಿಸಿ ಅಂದ ತಕ್ಷಣ. ಆಟೋಮೆಟಿಕ್ ಮ್ಯಾನುವಲ್ ಬೇರೆ. ನೋಡೋಣ, ಟ್ರೈ ಮಾಡೋಣ. ಅಷ್ಟೂರ ನೀವೇ ಓಡಿಸಿ. ಇಲ್ಲ ಹುಡುಗಿ ಅಲ್ವಾ, ನೀವೇ ಓಡಿಸಿ. ಅದು ಪಿಂಕ್ ಕಲರ್ ಅಲ್ಲ. ಹತ್ತಿ ನೀವು. ಸೊ ಈಗ ಪಬ್ಲಿಕ್ ರಿಯಾಕ್ಷನ್ ನ ಕ್ಯಾಪ್ಚರ್ ಮಾಡಕ್ ಹೋಗ್ತಾ ಇದೀವಿ. ಈಗ ಪಿಂಕ್ ಕಲರ್ ಕಾರ್ ನೋಡಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಜನ ನೋಡೋಣ. ಮಾಡೀನಿ
ಮಾಡಿಫೈ ಮಾಡ್ಸೀನಿ. ಓ ಇದು ನೋಡಿ ಎಲ್ಲ ಫುಲ್ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ನಾನು ನಂದಿನಿ, ನಾನು ಲಿಲ್ಲಿ ಅದೀನಿ, ಮೈಸೂರಿಗೆ ಬಂದೀನಿ, ಪಿಂಕ್ ಕಲರ್ ಕಾರ್ ಮಾಡೀನಿ. ಸಕ್ಕತ್ ಬಿಡ ನೀನು. ವಿಕಿಪೀಡಿಯಾ ಅವರು ಒಂದು ಸಾಂಗ್ ಟ್ರೆಂಡಿಂಗ್ ಮಾಡ್ಬಿಟ್ಟಿದ್ದಾರೆ ಫುಲ್ಲು. ನಾನು ನಂದಿನಿ ಅನ್ನೋ ಟ್ರೆಂಡ್ ಸಾಂಗ್ ನ ಎಲ್ಲಾರ ಬೈಲು ಅದೇ ಈಗ. ಇಷ್ಟು ಬೇಗ ಹೋದ್ರೆ ಯಾರು ನೋಡ್ತಾರೆ? ಇಲ್ಲ ಇಲ್ಲ, ಜನ ಇರೋ ಕಡೆ ಹೋಗ್ತಾರೆ. ಇದು ತಲೆಗೆಡ್ಸ್ಕೊಬೇಡಿ. ಕಾಲೇಜ್ ಮುಂದೆ ಹೋಗ್ತೀನಿ. ಅದು ಆಕ್ಚುಲಿ ಇನೋವಾನ ಸರ್ವಿಸ್ ಕೊಡ್ಬೇಕಿತ್ತು. ಅದಕ್ಕೂ ಮುಂಚೆ ಡ್ರಿಫ್ಟ್ ಮಾಡ್ತೀನಿ. ಸರ್ವಿಸ್ ಡ್ಯೂ ಆಗ್ಬಿಟ್ಟಿದೆ. ಅದಕ್ಕೆ ಫಸ್ಟ್ ನಂಗೆ ಅರ್ಜೆಂಟ್ ಗಾಡಿ ಬೇಗ ಬೇಕು, ಆಮೇಲೆ ನಿಧಾನಕ್ಕೆ ಮಾಡಿಸ್ಕೊಡ್ತೀನಿ ಸರ್ವಿಸ್ ಆದ್ಮೇಲೆ ಅಂತ. ಡ್ರಿಫ್ಟ್ ಮಾಡ್ಲೇ ಇಲ್ಲ ನಾನು. ಗರ್ಲ್ಸೇ ಜಾಸ್ತಿ ತಗೊಳ್ಳಿ ನೀವು. ಯಾಕೆ ಮಾಡ್ತಿರೋದು? ಹೇಳ್ಬಿಡ್ತೀನಿ. ಇದೀನಿ ನಾನು, ಸತ್ತು ಬಿದ್ದಿ ಕುಣಿದು ಮಾಡಿ ಎಲ್ಲ. ಪರ್ಫ್ಯೂಮ್ ಮಾಡಿದ್ರೆ 2 ನಿಮಿಷದಲ್ಲಿ ತಲೆ ನೋವು ಸ್ಟಾರ್ಟ್ ಆಗುತ್ತೆ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಂತ ಕೇಳಿದ್ದಾರೆ. ಕಮೆಂಟ್ ಸೆಕ್ಷನ್ ಓದು. ಹಲೋ ಹಲೋ, ಒಂದ್ ಮೈಗ್ರೇನ್ ಬಗ್ಗೆ ಗೊತ್ತಿಲ್ಲ ಗುರು ಅವನ್ಗೆ. ಲಾಕ್ ಮಾಡಿದ್ದೀರಾ? ಮೈಸೂರು ಕಾಪಿ. ಚರ್ಚ್ ಸ್ಟ್ರೀಟ್. ಹೌ ಮಚ್ ಡಸ್ ಯುವರ್ ಶರ್ಟ್ ಕಾಸ್ಟ್? ಇದು ನೀವು ಕೊಡ್ಸಿದ್ದು. And how much does your pant cost? ನಾವು ಕೊಡ್ಸಿದ್ದು. ಶೂ ಇಲ್ಲ ಅವ್ರು ಕೊಡ್ಸಿದ್ದು. 3 ಜನ ನಮ್ಗೆ ಕೊಡ್ಸಿದ್ದು. Okay. How much does your top cost? ನೆನ್ಪಿಲ್ಲ. ಅದು ಮಟನ್ ಹೊಡಿಸ್ತಾ ಇದ್ದೀನಿ. ಮಟನ್ ಹೊಡಿಸ್ತಾ ಇದ್ದೀನಿ. ನಾನು ರಾಂಗ್ ಆನ್ಸರ್. ಪಾಸ್ ಆರ್ಡರ್ ಮಾಡ್ಬಿಟ್ಟು ವೇಟ್ ಮಾಡ್ತೀನಿ. ರಾಂಗ್ ಆನ್ಸರ್ಸ್ ಓನ್ಲಿ. ನೀವೇನ್ ಮಾಡ್ತೀರಿ? ಫುಲ್ ಡ್ರೀಮ್ ಅಲ್ಲಿ ಇದ್ದಾರೆ ಇವರು. ಹೌದು, ನಾಗೇಂದ್ರ, ನಾನು ಅನ್ಕೊಂಡಿದ್ದೆ ನಾಗೇಂದ್ರ. ಬಾರ್ಬಿ ಅಲ್ಲ, ಇನ್ಮೇಲೆ ಇಟ್ ಇಸ್ ನಾಟ್ ಬಾರ್ಬಿ ಎನಿಮೋರ್, ಇಟ್ ಇಸ್ ನಂದಿನಿ. ನಾನು ಹಾಕಿರೋ ಸಾಂಗ್ ನೋಡಿಲ್ವಾ ನೀನು? ಐ ಆಮ್ ನಾಟ್ ಯುವರ್ ಬಾರ್ಬಿ. ಬಾರ್ಬಿ ಅಂತ ಕರ್ಬಿಡಿ. ಲವ್ಲಿ ಗಾರ್ಡನ್ ಆದ್ಮೇಲೆ ಬಾರ್ಬಿ ಗಾರ್ಡನ್ ಚೇಂಜ್ ಮಾಡ್ಕೊಳ್ಳಿ. ಮಾಡೋದೇ ಕೆನೆಯಲ್ಲಿ. ಐಸ್ ಕ್ರೀಮ್ ಹಂಗಾಗೋದು ಏನಂದ್ರೆ ಇವಾಗ ತಿಂದ್ರಲ್ಲ ಈಗ ಕೆನೆಯಿಂದ ಕ್ರೀಮ್ ಆಗಿ ಮಾಡ್ತಾರೆ. ಅದಾದ್ರೆ ಐಸ್ ಕ್ರೀಮ್ ಮಾಡೋದು. ಐಸ್ ಕ್ರೀಮ್ ಮಾಡೋದಾ? ಮತ್ತೆ ಹಾಲು ಮೊಸರಾಗಿ ಮೊಸರು ಬೆಣ್ಣೆ ಅಂದ್ರೆ ಐಸ್ ಕ್ರೀಮ್ ಮಾಡೋದ್ರೆ ಮೊಸರಿಂದ ಬೆಣ್ಣೆ ತೆಗಿತಾರೆ. ಓಕೆ, ಬೆಣ್ಣೆಯಿಂದ ತುಪ್ಪ. ಇರೋ ಅವ್ರಿಗೆ ಬೆಣ್ಣೆಯಿಂದ ತುಪ್ಪ. ಆಮೇಲೆ ಇದಂಗೆ ಏನು ಐಸ್ ಕ್ರೀಮ್ ಹೆಂಗ್ ಮಾಡ್ತಾರೆ ಹೇಳಿ? ಹೇಳಿದ್ರಲ್ಲ ಹಾಲಿನ ಕೆನೆ, ಹಾಲಿನ ಕೆನೆನ ತೆಗೆದು ಐಸ್ ಕ್ರೀಮ್ ಮಾಡ್ತಾರೆ. ಐಸ್ ಕ್ರೀಮ್ ಮಾಡೋದು. ಮತ್ತೆ ಐಸ್ ಕ್ರೀಮ್ ಅದರಿಂದ ಮಾಡ್ತಾರೆ. ಏನೋ ಫ್ಲೇವರ್ ನಂಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಹೆಂಗ್ ಮಾಡ್ತಾರೆ? ಕಂಡೆನ್ಸ್ಡ್ ಮಿಲ್ಕು, ಆಮೇಲೆ ಯಾವಷ್ಟು ಕಂಡೆನ್ಸ್ಡ್ ಮಿಲ್ಕು, ಆಮೇಲೆ ಅದು ಕಸ್ಟರ್ಡ್ ಪೌಡರ್ ಥರ ಒಂದು ಪೌಡರ್ ಬರುತ್ತೆ. ಕಸ್ಟರ್ಡ್ ಪೌಡರ್ ತರ ಅಲ್ಲ, ಕಸ್ಟರ್ಡ್ ಪೌಡರ್ ಅಲ್ಲ. ನಾವು ಕರೆಕ್ಟ್. ಅದು ನಂಗೆ ಇದು ಫ್ಲೇವರಿಂಗು, ಮಿಲ್ಕ್ ಮೇಡು, ಆಮೇಲೆ ಮಿಲ್ಕು, ಅದೇ ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಅದೇ. ಅದೆಲ್ಲ ಹಾಕಿ ಫುಲ್ಲು ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಗ್ರೈಂಡ್ ಮಾಡಬೇಕು. ಹಂಗೆ ಪ್ರಿಯಾಕೆಲ್ಲ ಒಂದಿನ ಐಸ್ ಕ್ರೀಮ್ ಫಿಕ್ಸ್. ಇವಳು ಎಲ್ಲಿ ಮಾಡಕ್ ಬರುತ್ತೆ? ಕುಮಾರ್ ಕೇಳ್ಬೇಕಾ ಮಾಡ್ಕೊಡ್ತಾರೆ. ನಾನು ಒಂದ್ಸಲ ಹಿಂಗೆ ಕೇಕ್ ಮಾಡಿದ್ದೆ, ಯಾವುದೋ ಕ್ರೀಮ್ ಕೇಕ್ ಅಂದ್ಬಿಟ್ಟು 2 ದಿನ ನಮ್ಮನ್ನ ಊಟ ಮಾಡಿದ್ರು. ಹೌದಾ? ಅವ್ರಿಗೆ ಏನು ಮಾಡೋದು? ಅಡುಗೆ ಮಾಡಲ್ಲ ಕಾಣಬಾರ್ದು. ಮಾಡೋದು ಬಾ. ಏನು ಇಷ್ಟು ಓಪನ್ ಆಗಿ ಹೇಳ್ತಿದ್ದೀರಾ? ನಾನ್ ವೆಜ್ ಒಂಚೂರು ಮಾಡ್ತೀನಿ, ವೆಜ್ ಎಲ್ಲ ಬರಲ್ಲ. ಇನ್ನೇನು ಬರಲ್ಲ? ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಮನೇಲಿ ಗತಿ ಅಲ್ಲ, ಅಮ್ಮ ಮಾಡ್ತಾರೆ, ಅತ್ತೆ. ಡಾನದಾಗ ಹೋಯ್ತವ್ರು ಇವರು ಅಲ್ಲ. ಏನಾಗಿದೆ ನಿನಗೆ? ರಪ್ಪ ಕುತ್ಕೊಬಿಡಿ ಹೊರಗಡೆ. ರಪ್ಪ ಕುತ್ಕೊಬಿಡಿ ಹೊರಗಡೆ. ಪಿಂಕ್ ಕಲರ್ ಕೂತವ್ರಂತ ಮನೇಲೆ ಹೋಯ್ತದೆ. ಮರ್ಯಾದೆ ಹೋಗುತ್ತೆ. ಮೈಕ್ ಬೇಡ. ಇದನ್ನೆಲ್ಲ ಪಿಂಕ್ ಕಲರ್ ಇಟ್ಕೋಬೇಕು ನೀವು. ಇದು ಅವ್ರು ಮಾಡಿಸ್ತಾರೆ ಈಗೆಲ್ಲ. ಬಾರ್ಬಿ ಏನು ಇಬ್ರು ತಿನ್ನೋಡ್ತಿರಲ್ಲಪ್ಪ ಬಾರ್ಬಿನ ಇಬ್ರು? ಇಲ್ಲಪ್ಪ, ಅಲ್ಲಿ ಅದು ಬಾರ್ಬಿ, ಆ ಬಾರ್ಬಿ ಇಲ್ಲಿ ಬ್ಲ್ಯಾಕ್ ಬಾರ್ಬಿ. ಇವನ್ ಫ್ಯಾನ್ಸ್ ಎಲ್ಲ ನೀವು ಕಮೆಂಟ್ ಹಾಕ್ರೋ, ನೋಡ್ರೋ ಯಾವ ತರ ಮಾಡ್ತಾರೆ. ನಮ್ಮ ಬಾರ್ಬಿನ ಬ್ಲ್ಯಾಕ್ ಬಾರ್ಬಿ ಆಗ್ಬಿಟ್ಟು.
ನನ್ನ ಹಂಗೆ ಅಂದ್ರ ನೀವು ನಿನ್ನೆ ಗಾಡಿ 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 ಹೊಡಿ ಆಯ್ತು ನಿಮ್ಮ ಮುಂದೆ ನೋಡ್ರಿ ಪಿಜ್ಜಾ. ಈಗ ನಾವು ಇಲ್ಲಿ ಯಾವುದು ನಕ್ಷಾ ಸಾರಿ ನನ್ನ ಮೇಲೆ ಇದ್ಯಾಕೆ ವಿಡಿಯೋ ಮಾಡ್ಕೊಂಡು ಬಂದೆ. ನಕ್ಷಾ ಬಿಲ್ಡರ್ಸ್ಗೆ ಬಂದಿದ್ದೀವಿ ನಾವು. ಇವ್ಳು ನೋಡ್ರಿ ಅಲ್ಲಿ ಸಾಯ್ತಾವಳ, ಏನಕ್ಕೆ ಹಿಂಗೆ ಆಡ್ತಾಳ ಗೊತ್ತಿಲ್ಲ. ಯಾಕೆ ಹಿಂಗೆ ಆಡ್ತಿದ್ಯಾ ಪ್ರಿಯಾ? ನನಗೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತದೆ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿರೋರು ಏನಾಯ್ತು? ಎದ್ರಬೇಡಿ ನೀವು. ಯಾಕೆ ಅಲ್ಲ ಯಾರಿಗೂ ಹೇಳ್ತೀರ ಅಂದ್ಬಿಟ್ಟು ತಾವೇ ಎದ್ರಿಕೊಂಡು ಹಿಂಗೆ ಆಡ್ತಿದ್ರಲ್ಲ, ಸರಿನಾ ಇದು? ಯಾಕೆ ಅಂತ ಅಂದ್ರೆ ಹಿಂಗಂದಿತ್ತಪ್ಪ ಕರೆಕ್ಟಾಗಿ ಗಂದ್ರೆ ತಪ್ಪು ಕುಮಾರ್ ನೀನು. ಇವಳು ಏನು ಸ್ಟಾರ್ಟ್ ಮಾಡಿದ್ಲು ನನ್ನ ತಲೆನೋವು ಅಂತ ಈಗ. ನೀನೇನು ಅಷ್ಟು ಕೇವಲ ಕಿಂಡಲ್ ಮಾಡ್ತೀಯಾ? ಏನು ಮಾಡಂಗಿಲ್ಲಪ್ಪ. ನಡ್ರಪ್ಪ ಸಾಕು, ಈಗ ಏನು ಮಾಡ್ತೀನಿ ಈಗ. ಇಲ್ಲ ಒಳ್ಳೆ ಹುಡುಗ, ಅದಕ್ಕೆ ಅಣ್ಣ ಅಂತ accept ಮಾಡಿರೋದು. ಹಾಂ ನನ್ಗೆ ಒಪ್ಕೊಳ್ಳೆ ಎಲ್ಲ ನಂಗೆ ಅಣ್ಣನೇ, ಎಲ್ಲರೂ ನಂಗೆ ಅಣ್ಣಂದ್ರೆ. ನೋಡಿ ಇವ್ರಿಗೆ ಏಜ್ ಎಷ್ಟು ಗೊತ್ತಾ? 45. ತಮಾಷೆ ಮಾಡ್ತಿದ್ದೀನಿ ಗಾಬರಿ ಆಯ್ತಲ್ಲಿ. ಫೇಸ್ ಹೆಂಗ್ ಮಾಡ್ಕೊಂಡ್ರು ಗೊತ್ತಾ ಈಗ? ಈಗ ಅವ್ರಿಗೆ ಗೊತ್ತಾಗುತ್ತೆ, ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ 18 ವರ್ಷ ಅಂತ. ಅಲ್ಲ ವಿವರ್ಸ್ ನೋಡ್ರೆ ಗೊತ್ತಾಗತ್ತೆ ಇವ್ರಿಗೆ 18 ವರ್ಷ ಅಂತ. ನಾನು ಸುಮ್ಮನೆ ಹಂಗೆ ಕಚ್ಚಿಸ್ತಾ ಇರೋದು 45 ಅಂತ. ನಮ್ಮ ಕುಮಾರ್ ಅಂತೂ ಪಿಂಕ್ ಕಾರ್ ನೋಡಿ ಓಡೋಕೆ ಹೋಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಪಾರ್ಕ್ ಮಾಡಿ ಬನ್ನಿ ಬೇಗ. ಪಿಂಕ್ ಕಲರ್ ಕಾರ್ ಇದೊಂದೇ ಕಾರ್ ಈಗ ಸದ್ಯಕ್ಕೆ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಚೆನ್ನಾಗಿದೆಯಪ್ಪ, ಆದ್ರೂ ಡಿಸ್ಕಸ್ ಮಾಡ್ತಿದ್ದಾರೆ ಕಾರ್ ಬಗ್ಗೆ. ನೋಡಿ ನಾನೇ ಎಷ್ಟೇ ಮಾಡಿರೋದು ಇದು. ಚೆನ್ನಾಗಿದೆಯಾ? ಏನು ಹುಡುಕಿರ್ತೀನಿ ನೀನು ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಲಾಗ್ ನೋಡಿ ಯಾರಿಗೆ ನಿಮಗೆ ಖುಷಿಯಾಗಿದ್ದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಲಾಗ ಸಿಗೋಣ. ಬಾಯ್ ಬಾಯ್.